ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಎರಡು ಬಣ ಆಗಿದಾವ. ಸಿದ್ದರಾಮಯ್ಯ ಅವರು ಮಾಡ್ರ ಡಿ ಕೆ ಶಿವಕುಮಾರ್ ಅನಿಸ್ಥಿತಿ ಅವ್ರಿಗೆ ಕ್ರೆಡಿಟ್, ಡಿ ಕೆ ಮಾಡ್ರ ಸಿದ್ದರಾಮಯ್ಯ ಅವ್ರಿಗೆ ಅನಿಸ್ಥಿತಿ ಅವ್ರಿಗೆ ಕ್ರೆಡಿಟ್ ಅಂತ. ಯಾರಿಗೆ ಕ್ರೆಡಿಟ್ ಕೊಡೋಂತ ತಿಳ್ಕೊಂಡ ಜೈನ ಸಮಾಜ ಮೇಲೆ ಅನ್ಯಾಯ ಮಾಡ್ತಾ ಇದಾರೆ ಅಂತ ಒಂದು ಭಾವನೆ ಇದೆ. ಒಂದು ನಾವು ಜೋಡಿಸ್ತೇವೆ. ಮತ್ ಮೈನಾರಿಟಿದಲ್ಲಿ ಬರುವಂತ ಜೈನರ, ಮುಸಲ್ಮಾನರ, ಪಾರ್ಸಿ, ಕ್ರಿಶ್ಚಿಯನ್ ಅವ್ರ ಅದ್ರಾಗ ಬರೀ ಜೈನರ ಮೇಲೆ ಯಾಕೆ ಈ ತರ ಮಾಡ್ತಾ ಇದಾರೆ ನಮ್ಗ ಮತ್ತೊಂದು ಸಮಾಜಕ್ಕೆ ಈ ತರ ಮಾಡಕ್ ಸಾಧ್ಯ ಇಲ್ಲ. ಅವ್ರಿಗೆ ತಲೆ ಮೇಲೆ ತಗೊಂಡು ಕುಣಿತಾರೆ. ಆದ್ರೆ ಜೈನರ ಬಹಳ ನಾವು ಶಕ್ತಿಲೇನ ಸಂಖ್ಯೆಲೆ ಕಡಿಮೆ ಮತ್ತು ಅಹಿಂಸಾವಾದಿ, ನಾವ್ ಏನ್ ಮಾಡೋದಿಲ್ಲ ಅಂತ ತಿಳ್ಕೊಂಡು ಗ್ರಾಂಟೆಡ್ ತಗೊಂಡಿದ್ದಾರೆ. ಅದಕ್ಕೆ ಅನ್ಯಾಯ ಮಾಡ್ತಾ ಇದಾರೆ ಅಂತ ನಮ್ಮ ಭಾವನೆ. ಸರ್, ಸುಮಾರು 2 ಬಾರಿ ಸಮಾವೇಶ ಮಾಡಿದ್ರು. ಮೊನ್ನೆ ಬೆಳಗಾವದಲ್ಲಿ ಆಯ್ತು ಮತ್ತು ಇಲ್ಲಿ ಐನಾಪುರದಲ್ಲಿ ಆಯ್ತು. ಆ ಸಂದರ್ಭದಲ್ಲಿ ರಾಜ್ಯಪಾಲರು ಬಂದಿದ್ರು, ಅಲ್ಲಿ ಡಿ ಕೆ ಶಿವಕುಮಾರ್ ಬಂದಿದ್ರು. ಅತಿ ಶೀಘ್ರವಾಗಿ 2-3 ತಿಂಗಳಲ್ಲಿ ನಾವು ಒಂದು ನಿಗಮನ ಮಾಡ್ತೀವಿ ಅಂತಂದಿದ್ರು. ಆದ್ರೆ 1 ವರ್ಷ ಆಯ್ತು, ಇನ್ನ ತಕ್ಕ ಸುಳ್ಳು ಮಾತಾಡೋಕೆ ಏನಕ್ಕೆ GST ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಸುಳ್ಳು ಮಾತಾಡ್ತಾ ಇದ್ರೆ ಅಷ್ಟೇ. ಅದ ಬಹುಶಃ ಬಿಜೆಪಿ ಸರ್ಕಾರ ಬಂದ ಮೇಲೆ ಮಾಡುವಂತ ಅವಕಾಶ ನಮಗ್ ಸಿಗ್ತೈತೆ ಅಂತ ನಮ್ ಭಾವನೆ. ನೋಡೋಣ. ಆದ್ರೆ ಇದಾಗ್ಬೇಕು, ಬೇಗ ಆಗ್ಬೇಕು. ಇಲ್ಲಿ ಯಾವ್ದು ಸರ್ಕಾರ ಅಂತ ನಮ್ದಿಲ್ಲ. ಜೈನ ಸಮಾಜ ಅಲ್ಪಸಂಖ್ಯಾಕ ಇರೋ ಕಾರಣದಿಂದ ಮತ್ತು ಅವ್ರದ್ದು ದೇಶಗ ಸಮಾಜಕ್ಕೆ ದೊಡ್ಡ ಕೊಡುಗೆ ಇದೆ. ಅವ್ರ ಮೇಲೆ ಅನ್ಯಾಯ ಮಾಡಬಾರ್ದು. ಯಾವ್ದು ಸರ್ಕಾರ ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಎಲ್ಲಾ ಮೈನಾರಿಟಿ ಸಮಾಜ ನೀವು ಒಂದು ಒಳ್ಳೆ ದೃಷ್ಟಿಯಿಂದ ನೋಡುವ ಜೈನರ ಬಗ್ಗೆ ಈ ತರ ಬರ್ತಾ ಧೋರಣೆ ಯಾಕಂತ ನಮ್ಗೆ ಅನ್ಸುತ್ತೆ. ಕಾಂಗ್ರೆಸ್ ಪಕ್ಷಕ್ಕೂ ನಿಮ್ ಕೊಡುಗೆ ಐತ್ರಿ ಜೈನ್ ಸಮುದಾಯದ. ಅವ್ರದ್ದು ಸಿಂಬಲ್ ಏನ್ ಹಚ್ತೈತಿಲ್ಲ, ಅದ್ರ ಜೈನ ಮುನಿಗಳು ಒಬ್ಬರು ಅವ್ರಿಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಅವ್ರು ನೋಡ್ರಿ, ಅವ್ರಿಗೆ ನಿನ್ನಿಂದ ನೆನಪಿಲ್ಲ, ಇವತ್ತಿನ ನೆನಪಿಡ್ತಾರೆ. ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಇದ್ದಾಗ ಜೈನ್ ಸಮಾಜ ಬಗ್ಗೆ ಸ್ವಲ್ಪ ಅವ್ರಿಗೆ ಜಾಸ್ತಿ ಪ್ರೀತಿ ಇತ್ತು. ಆದ್ರೆ ಈ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಆಗ್ಲಿ, ಖರ್ಗೆ ಅವ್ರಿಗಾಗ್ಲಿ ಅವ್ರಿಗೇನು ಅದ್ರ ಬಗ್ಗೆ ಚಿಂತೆ ಇಲ್ಲ. ಅದಕ್ಕೆ ನಾವು ಆ ವಿಷಯ ಮೇಲೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈ ಜೈನ್ ಸಮಾಜ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗುವಂತ ಒಂದು ಸಮಾಜ. ಯಾರ ಮೇಲೂ ಅವ್ರ ಅಂದ್ರ ಕೆಟ್ಟ ಭಾವನೆಯಿಂದ ವಿಚಾರ ಮಾಡೋದಿಲ್ಲ. ಆ ಶಕ್ತಿನೂ ಇಲ್ಲ. ನಾವು ಸಂಖ್ಯೆಲೆ ಕಡಿಮೆ ಇದೀವಿ ಅಂತ ತಿಳ್ಕೊಂಡು ಒಂದು ಒಳ್ಳೆ ಅಹಿಂಸಾ ಧರ್ಮದ ಪಾಲನೆ ಮಾಡುವಂತ ಸಮಾಜ ಅಂತ ಜೈನ್ ಸಮಾಜ ನೋಡ್ತಾರು. ಆದ್ರೆ ಕಾಂಗ್ರೆಸ್ ಅವ್ರು ಮರ್ತು ಬಿಟ್ಟಿದ್ದಾರೆ ಅಷ್ಟೇ.